ನಮಸ್ಕಾರ ಸ್ನೇಹಿತರೆ. ಸೊ ಇನ್ ದಿಸ್ ವಿಡಿಯೋ ವಿಲ್ ಬ್ರೀಫ್ಲಿ ಅಂಡರ್ಸ್ಟ್ಯಾಂಡ್ ಅಬೌಟ್ 3 ಮಿಸ್ಟೇಕ್ಸ್ ನಾವು ಏನು ಮಾಡ್ತೀವಿ ವೇಟ್ ಲಾಸ್ ಮಾಡ್ಕೊಳ್ಳುವಾಗ. ಸೊ ವೇಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ವೆನ್ ವಿ ಡಿಸೈಡ್, ಸೊ ದೀಸ್ ಆರ್ ದ 3 ಕಾಮನ್ ಜನರಲ್ ಮಿಸ್ಟೇಕ್ಸ್ ವಾಟ್ ವಿ ಮೇಕ್. ಒನ್ ಈಸ್ ಫಸ್ಟ್ ಇದು ಸ್ಪಾಟ್ ರಿಡಕ್ಷನ್ ಅಂತಂದರೆ ಕೆಲವೊಬ್ಬರಿಗೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಅಕ್ಯುಮುಲೇಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ತೊಡೆ ಭಾಗದಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ತೋಳಲಾಗಿರುತ್ತೆ, ಕೆಲವೊಬ್ಬರಿಗೆ ಈ ಮುಖದಲ್ಲಿ ಆಗಿರುತ್ತೆ. ಸೊ ಎಲ್ಲರಿಗೂ ಬೇರೆ ಬೇರೆ ಭಾಗದಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ನಾರ್ಮಲಿ ನಾವು ಏನು ಯೋಚನೆ ಮಾಡ್ತೀವಿ, ನನಗೆ ಹೊಟ್ಟೆ ಭಾಗದಲ್ಲಿ ಆದರೆ ನಾನು ಕ್ರಂಚಸ್ ಜಾಸ್ತಿ ಮಾಡಿದ್ರೆ ನಂದು ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ತಿಳ್ಕೊತೀವಿ, ಅಥವಾ ತೊಡೆ ಭಾಗದಲ್ಲಿ ಆದರೆ ನಾನು ಸ್ಕ್ವಾಟ್ ಜಾಸ್ತಿ ಮಾಡಿದ್ರೆ ನಂದು ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾ ಇರ್ತೀವಿ. ಯಾಕಂದರೆ ಇದು ನಾನು ಮಾಡಿದ್ದೀನಿ. ಸೊ ನನಗೆ ತೊಡೆ ಭಾಗದಲ್ಲಿ ಫ್ಯಾಟ್ ತುಂಬ ಆಯಿತು, ಅಕ್ಯುಮುಲೇಟ್ ಆಗಿತ್ತು. ಸೊ ನಾನು ತುಂಬ ಯೋಗ ಮಾಡೋದು, ಸ್ಕ್ವಾಟ್ ಮಾಡೋದು, ಸ್ಕಿಪ್ಪಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ. ಸೊ ಏನು ಮಾಡಿದ್ರೂ ಕೂಡ ಅದು ಬೊಜ್ಜು ಅನ್ನೋದು ಕರೆಕ್ಟ್ ಆಗಿರಲಿಲ್ಲ. ಸೊ ಯಾವಾಗ ನಾನು ವೆನ್ ಐ ಸ್ಟಾರ್ಟೆಡ್ ಫಾಲೋಯಿಂಗ್ ಬ್ಯಾಲೆನ್ಸ್ ಡಯಟ್, ಒಳ್ಳೆ ಸಮರ್ಪಕವಾದ ಪೌಷ್ಟಿಕಾಂಶವಿರುವ ಆಹಾರವನ್ನು ಸರಿಯಾದ ಟೈಮಿಗೆ ಪ್ರತಿ ದಿವಸ ನಾನು ಯಾವಾಗ ತಿನ್ಲಿಕ್ಕೆ ಪ್ರಾರಂಭ ಮಾಡಿದೆ, ಯಾವಾಗ ಅದು ಡಯಟನ್ನು ಅಳವಡಿಸ್ಕೊಂಡೆ, ಆವಾಗ ತನ್ನಷ್ಟಕ್ಕೆ ತಾನೇ ಎಲ್ಲಿ ಬೊಜ್ಜು ಅಕ್ಯುಮುಲೇಟ್ ಆಗಿರುತ್ತೆ ಅಲ್ಲಿಂದ ಕರಗ್ತಾ ಹೋಗುತ್ತೆ. ಸೊ ಸ್ಪಾಟ್ ರಿಡಕ್ಷನ್ ಇಸ್ ದ ಬಿಗ್ಗೆಸ್ಟ್ ಮಿತ್. ಸೊ ಸ್ಪಾಟ್ ರಿಡಕ್ಷನ್ ಅಂದರೆ ಹೊಟ್ಟೆ ಭಾಗದಲ್ಲಿ ಇತ್ತು ಅಂತಂದರೆ ಹೊಟ್ಟೆ ಭಾಗದ ಸಲುವಾಗಿ ಜಾಸ್ತಿ ಎಕ್ಸರ್ಸೈಸ್ ಮಾಡೋದು, ತೊಡೆ ಭಾಗಕ್ಕಿಂತಲೇ ತೊಡೆ ಭಾಗದ ಸಲುವಾಗಿ ಜಾಸ್ತಿ ಎಕ್ಸರ್ಸೈಸ್ ಮಾಡೋದು, ಆ ಥರ ಬೊಜ್ಜು ಕರಗಲ್ಲ. ಸೊ ಯಾವಾಗ ನಮ್ಮಲ್ಲಿ ಡಯಟಲ್ಲಿ ಡಿಸಿಪ್ಲಿನ್ ಬರುತ್ತೆ, ವೆನ್ ವಿ ಸ್ಟಾರ್ಟ್ ಬ್ರಿಂಗಿಂಗ್ ಡಿಸಿಪ್ಲಿನ್ ಇನ್ ಟರ್ಮ್ಸ್ ಆಫ್ ಆರ್ ಈಟಿಂಗ್ ಪ್ಯಾಟರ್ನ್, ಬರೀ ಏನು ತಿಂತೀವಿ ಅಷ್ಟೇ ಅಲ್ಲ, ಯಾವಾಗ ತಿಂತೀವಿ, ಹೇಗೆ ತಿಂತೀವಿ, ಇದೆಲ್ಲದ್ರ ಮೇಲೆ ನಮ್ಗೆ ಯಾವಾಗ ಒಂದು ಸಮತೋಲನವಾದ ಆಹಾರ ಪದ್ಧತಿಯನ್ನು ನಾವು ಯಾವಾಗ ಅಳವಡಿಸ್ಕೊಳ್ತೀವಿ, ಯಾವಾಗ ನಮ್ಮ ಆಹಾರದಲ್ಲಿ ನಮಗೆ ಪ್ರೋಟೀನ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ, ಫೈಬರ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮಿನರಲ್ಸು, ವಿಟಮಿನ್ಸ್ ಎಲ್ಲ ಸಮತೋಲನವಾದ ಆಹಾರ ಪದ್ಧತಿನ ಅಳವಡಿಸ್ಕೊಂಡಾಗ ಹೆಚ್ಚುವರಿ ಬೊಜ್ಜು ಎಲ್ಲೇ ಇರಲಿ, ತೊಡೆ ಭಾಗದಲ್ಲಿರಲಿ, ಹೊಟ್ಟೆ ಭಾಗದಲ್ಲಿರಲಿ, ಅದು ಕರಗ್ತಾ ಹೋಗುತ್ತೆ. ಸೊ ಇದು ಒಂದೇದು. ಸೊ ಸ್ಪಾಟ್ ರಿಡಕ್ಷನ್ ಸಲುವಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊ ಹೊಟ್ಟೆ ಭಾಗದಲ್ಲಿದೆ ಅಂತ ಅದ್ರ ಸಲುವಾಗಿ ಏನೂ ಮಾಡ್ತಾ ಇದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನೀವು 2-3 ಅವರ್ ಅದಕ್ಕೆ ಕೊಟ್ಟರು ಕೂಡ ಆ ಬೊಜ್ಜು ಆ ಥರ ಕರಗಲ್ಲ. ಸೊ ತುಂಬ ಜನ ಇದ್ರದ್ದು ಪ್ರಯತ್ನವೂ ಮಾಡಿರ್ತೀರ, ಮತ್ತು ನೀವು ಅದರದ್ದು ಅದಕ್ಕೆ ಯಾವುದೇ ನಿಮಗೆ ಬೆನಿಫಿಟು ಸಿಕ್ಕಿರಲ್ಲ. ಸೊ ದಟ್ ಇಸ್ ದ ಫಸ್ಟ್ ಥಿಂಗ್, ದಟ್ ಇಸ್ ದ ಫಸ್ಟ್ ಮಿತ್. ಸ್ಪಾಟ್ ರಿಡಕ್ಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಸಮತೋಲನವಾದ ಆಹಾರವನ್ನು ಅಳವಡಿಸ್ಕೊಳ್ಳಿ, ಮತ್ತು ಫಿಸಿಕಲಿ ಯು ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್. ಸೊ ಎಲ್ಲಿ ಜಾಸ್ತಿ ಬೊಜ್ಜಿದೆ ಅಲ್ಲಿಂದ ಕರಗ್ತಾ ಹೋಗುತ್ತೆ. ಸೊ ದಟ್ಸ್ ದ ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್ ಈಸ್, ತುಂಬ ಜನ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಂದರೆ ನಾನು 2 ಗಂಟೆ 3 ಗಂಟೆ ತುಂಬ ಶ್ರಮ ಪಡ್ತಿರ್ತಾರೆ. ಶ್ರಮ ಅಂದರೆ 2 ಗಂಟೆ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಬೆಳಿಗ್ಗೆ 1 ಅವರ್ ಯೋಗ ಮಾಡ್ತಾರೆ, ಸಾಯಂಕಾಲ 1 ಅವರ್ ಯೋಗ ಮಾಡ್ತಾರೆ, 1 ಅವರ್ ವಾಕಿಂಗ್ ಹೋಗ್ತಾರೆ, ಇದೆಷ್ಟೆಲ್ಲ ಮಾಡ್ತಿರ್ತಾರೆ. ಅಂದರೂ ಕೂಡ ಯಾವುದೇ ಅದರಿಂದ ಬೆನಿಫಿಟ್ ಸಿಗ್ತಾ ಇರಲ್ಲ. ಸೊ ವೆಯ್ಟ್ ಲಾಸ್ ಆ ಥರ ಆಗಲ್ಲ, ನೀವು ಜಾಸ್ತಿ ಶ್ರಮ ಪಟ್ಟರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಲ್ಲ. ಸೊ ನಾನು ಹೇಳ್ದಂಗೆ ವಿ ನೀಡ್ ಟು ಬ್ರಿಂಗ್ ಅ ಬ್ಯಾಲೆನ್ಸ್ ಡಯಟ್. ಊಟದಲ್ಲಿ ಸಮತೋಲನ ಎಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೂ ನೀವು 2 ಅವರು 3 ಅವರು ಕೊಟ್ಟರೂ ಕೂಡ ನಿಮಗೆ ವೆಯ್ಟ್ ಲಾಸ್ ಸಮರ್ಪಕವಾಗಿ ಆಗಲ್ಲ. ಮತ್ತು ದಟ್ ಈಸ್ ನಾಟ್ ಅ ಹೆಲ್ದಿ ವೆಯ್ಟ್ ಲಾಸ್. ನೀವು ಸುಮ್ಮನೆ ಏನೋ ಮಾಡಿ ವೆಯ್ಟ್ ಕಡಿಮೆ ಮಾಡ್ಕೋಬೋದು, ಬಟ್ ದಟ್ಸ್ ನಾಟ್ ದ ಹೆಲ್ದಿಯೆಸ್ಟ್ ವೇ. ಹೆಲ್ದಿಯೆಸ್ಟ್ ವೇ ಅಂತಂದರೆ ದೇಹಕ್ಕೆ ಸಮರ್ಪಕವಾದ ಪೌಷ್ಟಿಕಾಂಶವಿರುವ ಆಹಾರವನ್ನು ಪ್ರತಿ ದಿವಸ ಕೊಟ್ಟು ಆವಾಗ ನೀವು ಫಿಸಿಕಲಿ ಆ್ಯಕ್ಟಿವ್ ಇದ್ರಿ ಅಂತಂದರೆ ನಿಮ್ಮ ವೆಯ್ಟ್ ಲಾಸು ನ್ಯಾಚುರಲಿ ಆಗುತ್ತೆ. ಸೊ ಮತ್ತೊಂದು ಇದರಲ್ಲಿ ಒಂದು 2 ಅವರು ಮಾಡ್ತಿರ್ತಾರೆ, ಬಟ್ ಏನು ವಾಟ್ ಯು ಲ್ಯಾಕ್ ಈಸ್ ಇಂಟೆನ್ಸಿಟಿ. ವೆಯ್ಟ್ ಲಾಸ್ ಸಲುವಾಗಿ ಏನು ಬೇಕು ಅಂತಂದರೆ ವರ್ಕೌಟಲ್ಲಿ ಇಂಟೆನ್ಸಿಟಿ ಬೇಕು. ಹೈ ಇಂಟೆನ್ಸಿಟಿ ವರ್ಕೌಟ್ ಏನಂತ ಹೇಳ್ತೀವಿ, ಹೈ ಇಂಟೆನ್ಸಿಟಿ ಇಂಟರ್ಮಿಟೆಂಟ್ ಟ್ರೈನಿಂಗ್ ಅಂತ ಏನು ಹೇಳ್ತಾರೆ, ಅಂದರೆ ಒಂದು 2 ನಿಮಿಷ 3 ನಿಮಿಷ ಇಂಟೆನ್ಸ್ ಆಗಿ ವರ್ಕೌಟ್ ಮಾಡ್ತೀವಿ, ದೆನ್ ವಿ ರಿಲ್ಯಾಕ್ಸ್ ಫಾರ್ ಅಬೌಟ್ 30 to 50 ಸೆಕೆಂಡ್ಸ್, ಅದು 1 ಮಿನಿಟ್, ಮತ್ತೆ 2-3 ನಿಮಿಷ ಮಾಡ್ತೀವಿ, ಮತ್ತೆ ವಿ ರಿಲ್ಯಾಕ್ಸ್. ಸೊ ಇಂಥದ್ದೇನಿದೆ, ಬಾಡಿ ವೇಟನ್ನು ಯೂಸ್ ಮಾಡಿಕೊಂಡು ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತ ಏನು ಕರಿತೀವಿ, ಅಥವಾ ನಾವು ವೇಟ್ ಟ್ರೈನಿಂಗ್ ಅಂತ ಏನು ಕರಿತೀವಿ, ವೇಟ್ ಲಿಫ್ಟ್ ಮಾಡಿ ಏನು ಎಕ್ಸರ್ಸೈಸ್ ಮಾಡ್ತೀವಿ, ಅದರಿಂದ ವೆಯ್ಟ್ ಲಾಸ್ ತುಂಬ ಆಗುತ್ತೆ. ರಾದರ್ ದೆನ್ ನೀವು 1 ಅವರು ವಾಕಿಂಗ್ ಹೋದರೂ ಕೂಡ ನಿಮಗೆ ಅದರಿಂದ ಜಾಸ್ತಿ ಪ್ರಯೋಜನ ಸಿಗಲ್ಲ. ಸೊ ವಾಟ್ ಯು ನೀಡ್ ಈಸ್ ಅ ಬ್ಯಾಲೆನ್ಸ್ ಡಯಟ್. ಇನ್ನೊಂದು ಇಂಟೆನ್ಸಿಟಿ ಆಫ್ ಯುವರ್ ವರ್ಕೌಟ್. ಎರೋಬಿಕ್ಕು ಮತ್ತು ಆ್ಯನ್ಎರೋಬಿಕ್ ಅಂತ ಏನು ಕೆಟಗರೈಸ್ ಮಾಡ್ತೀವಿ. ನೀವು ಜಾಗಿಂಗ್ ಅದು ಹೋದರೆ ಇಟ್ ಇಸ್ ಅನ್ ಎರೋಬಿಕ್ ಕೈಂಡ್ ಆಫ್ ಎಕ್ಸರ್ಸೈಸ್. ಆ್ಯನ್ಎರೋಬಿಕ್ ಅಂತಂದರೆ ರೆಸಿಸ್ಟೆನ್ಸ್ ಟ್ರೈನಿಂಗು, ವೇಟ್ ಟ್ರೈನಿಂಗು, ಮತ್ತು ಹೈ ಇಂಟೆನ್ಸಿಟಿ HIIT ಏನಂತ ಹೇಳ್ತೀವಲ್ಲ, ಅಂಥದ್ದೊಂದು 20 ನಿಮಿಷನೇ ನೀವು ಅಲ್ಟರ್ನೇಟ್ ಡೇ ಒಂದು 20 ನಿಮಿಷ ಹೈ ಇಂಟೆನ್ಸಿಟಿ ಟ್ರೈನಿಂಗ್ಗೆ ಒಂದು ದಿವಸ ಕೊಟ್ಟು ನೆಕ್ಸ್ಟ್ ಡೇ 20 ಮಿನಿಟ್ಸ್ ಯು ಕ್ಯಾನ್ ಗೋ ಫಾರ್ ಜಾಗ್. ಆ ಥರ ನಿಮ್ಗೆ ಏನು ಇಷ್ಟ ಆಗುತ್ತೋ, ಯೋಗ ಇಷ್ಟ ಆಗುತ್ತೆ ಯೋಗ ಇಷ್ಟ ಮಾಡೋದು, ಆ ಥರ. ಸೊ ಯು ನೀಡ್ ಟು ಬ್ರಿಂಗ್ ಸಮ್ ಬ್ಯಾಲೆನ್ಸ್
ಎಕ್ಸರ್ಸೈಸಲ್ಲೂ ಕೂಡ ಒಂದು ಸಮತೋಲನ ಬರಬೇಕು, ಒಂದು ಬ್ಯಾಲೆನ್ಸ್ ಬರಬೇಕು. ದಿಸ್ ಇಸ್ ದ ಸೆಕೆಂಡ್ ಥಿಂಗ್. ಸೊ 2 ಅವರು ಸ್ಪೆಂಡ್ ಮಾಡೋದು ಬೇಕಾಗಿಲ್ಲ, ಅದರಿಂದ ಯಾವುದೇ ಪ್ರಯೋಜನ ಸಿಗಲ್ಲ. ಸೊ ಒಂದೊಂದ್ಸಲ ಏನು ಮಾಡ್ತಾರೆ, ತುಂಬ ನಾನು ಜಾಗ್ ಮಾಡಬೇಕು ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿ 10 ಕಿಲೋಮೀಟರ್ 20 ಕಿಲೋಮೀಟರ್ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗೇನಾಗುತ್ತೆ, ನಿಮಗೆ ಮೊದಲು ಅಭ್ಯಾಸ ಇರಲ್ಲ, ಅಷ್ಟು ನೀವು ಫಿಸಿಕಲಿ ಆ್ಯಕ್ಟಿವ್ ಆಗಿರಲ್ಲ. ಒಂದೇ ಸಲಕ್ಕೆ ನೀವು ಇಷ್ಟು ಜಾಗ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ರೆ ಏನಾಗುತ್ತೆ, ನಿಮ್ಮ ಜಾಯಿಂಟ್ಸ್ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಫಸ್ಟ್ ದೇಹಕ್ಕೆ ಸಮರ್ಪಕವಾದ ನ್ಯೂಟ್ರಿಷನ್ ಕೊಡಬೇಕು. ಸೊ ಕೊಟ್ಟು ಯಾವಾಗ ದೇಹ ಸಮರ್ಪಕವಾದ ನ್ಯೂಟ್ರಿಷನ್, ಪೌಷ್ಟಿಕಾಂಶವಿರುವ ಆಹಾರ ಯಾವಾಗ ದೇಹಕ್ಕೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ದ ಬಾಡಿ, ಅ ಹೆಲ್ದಿ ಬಾಡಿ ಕ್ಯಾನಾಟ್ ಸಿಟ್ ಐಡಲ್. ಅ ಹೆಲ್ದಿ ಬಾಡಿ ವಾಂಟ್ಸ್ ಟು ಬಿ ಫಿಸಿಕಲಿ ಆ್ಯಕ್ಟಿವ್. ಈಗೇನಾಗ್ತಾ ಇದೆ, ನಿಮಗೆ ಎಕ್ಸರ್ಸೈಸ್ ಮಾಡ್ಬೇಕು ಅನಿಸ್ತಾ ಇಲ್ಲ. ಯಾಕೆ ಅನಿಸ್ತಾ ಇಲ್ಲ ಅಂತಂದರೆ ದೇಹಕ್ಕೆ ಸಮರ್ಪಕವಾದ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ. ಸೊ ನೋಡಿ, ಯಾವಾಗ ನೀವು ಒಂದು ಊಟ ಮಾಡಿದ್ಮೇಲೆ ನಾವು ಹೇಗಿರಬೇಕು, ಹೌ ವಿ ಶುಡ್ ಫೀಲ್ ಆಫ್ಟರ್ ಹ್ಯಾವಿಂಗ್ ಆರ್ ಮೀಲ್, ವಿ ಶುಡ್ ಬಿಕಮ್ ವೆರಿ ಎಂಥೂಸಿಯಾಸ್ಟಿಕ್, ಎನರ್ಜೆಟಿಕ್ ಆಗಿರಬೇಕು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಆಫ್ಟರ್ ಹ್ಯಾವಿಂಗ್ ದೇರ್ ಮೀಲ್ ದೇ ಬಿಕಮ್ ಲೆಥಾರ್ಜಿಕ್ ಅಂದರೆ ಸುಸ್ತಾಗಿಬಿಡ್ತಾರೆ, ಮಲಗಬೇಕು ಅನಿಸುತ್ತೆ, ಅವರಿಗೆ ನಿದ್ದೆ ಬರ್ತಾ ಇರುತ್ತೆ. ಸೊ ಅಂದ್ರೆ ಏನು, ಊಟದಲ್ಲಿ ಏನೋ ತಪ್ಪಾಗಿದೆ ಅಂತ ಹೇಳಿ. ಊಟ ಅಂದ್ರೆ ಏನು, ಇಟ್ ಇಸ್ ಕೈಂಡ್ ಆಫ್ ಅ ಫ್ಯೂಯಲ್. ದೇಹಕ್ಕೆ ಫ್ಯೂಯಲ್ ಸಿಕ್ಕಾಗ ನಾವೇನಾಗಬೇಕು, ವಿ ಶುಡ್ ಬಿಕಮ್ ಮೋರ್ ಆಕ್ಟಿವ್, ವಿ ಶುಡ್ ಬಿಕಮ್ ಮೋರ್ ಎನರ್ಜೆಟಿಕ್. But that is not happening. If that is not happening, that means there is something wrong in terms of what you are eating, when you are eating and how you are eating. ಅದನ್ನು ಸರಿಪಡಿಸ್ಕೊಳ್ಬೇಕು. ಸೊ ಊಟದಲ್ಲಿ ಬದಲಾವಣೆ ಮಾಡಲೇಬೇಕು ನಿಮಗೆ ವೆಯ್ಟ್ ಲಾಸ್ ಆಗಬೇಕಂದ್ರೂ ಕೂಡ, ಮತ್ತು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ. ಸೊ ದಟ್ ಇಸ್ ದ ಸೆಕೆಂಡ್ ಥಿಂಗ್. ಸೊ 2 ಗಂಟೆ 3 ಗಂಟೆ ನೀವು ಜಿಮ್ಮಿಗೆ ಹೋಗೋದಾಗಿರಲಿ ಅಥವಾ ಜಾಗಿಂಗ್ ಹೋಗೋದಾಗಿರಲಿ, 2 ಅವರ್ ಯೋಗ ಮಾಡೋದಾಗಲಿ ಬೇಕಾಗಲ್ಲ ನಿಮಗೆ. ಸೊ ವೆಯ್ಟ್ ಲಾಸ್ ಅಲ್ವಾಗಿ ಐ ಆಮ್ ಟಾಕಿಂಗ್ ಅಬೌಟ್ ವೆಯ್ಟ್ ಲಾಸ್ ಹಿಯರ್. ಸೊ ದಟ್ ಇಸ್ ದ ಸೆಕೆಂಡ್ ಮಿತ್. ದ ಥರ್ಡ್ ಮಿತ್ ಈಸ್, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನಾನು ಕಾರ್ಬೋಹೈಡ್ರೇಟು ಇರೋ ಆಹಾರವನ್ನು ಪೂರ್ತಿ ಬಿಟ್ಟುಬಿಡಬೇಕು ಅಂತ ಹೇಳಿ, ಅಂದರೆ ರೈಸನ್ನು ಪೂರ್ತಿ ಡ್ರಾಪ್ ಮಾಡಿಬಿಡ್ತಾರೆ. ಸೊ ದೇ ಕೀಪ್ ಆನ್ ಈಟಿಂಗ್ ಮೋರ್ ಆಫ್ ಎ ಪ್ರೋಟೀನ್ ರಿಚ್. ಪ್ರೋಟೀನ್ ಎದರಲ್ಲಿ ಇರುತ್ತೆ, ಬರೀ ಅದೇ ತಿಂತಿರ್ತಾರೆ. ಸೊ ದಟ್ ಈಸ್ ನಾಟ್ ಗುಡ್. ಈವನ್ ಎಕ್ಸೆಸ್ ಪ್ರೋಟೀನ್ ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ದ ಬಾಡಿ. ಎಕ್ಸೆಸ್ ಪ್ರೋಟೀನ್ ಜಾಸ್ತಿ ಆಯಿತು ಅಂದರೆ ಅವಾಗೂ ಕೂಡ ದೇಹದಲ್ಲಿ ಸಮಸ್ಯೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ದ ಬಾಡಿ ನೀಡ್ಸ್ ಈಸ್ ಅ ಬ್ಯಾಲೆನ್ಸ್ ಡಯಟ್. ಕಾರ್ಬೋಹೈಡ್ರೇಟು ದೇಹಕ್ಕೆ ಬೇಕು, ಬಟ್ ವಾಟ್ ಯು ಶುಡ್ ಮೇಕ್ ಶೂರ್ ದಟ್ ಆ ಕಾರ್ಬೋಹೈಡ್ರೇಟ್ ಇರುವ ಆಹಾರ ನೀವು ತಿಂತಾ ಇರುವಾಗ ಅದರಲ್ಲಿ ಫೈಬರ್ ಇರಬೇಕು. ಸೊ ಫೈಬರ್ ಈಸ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹಿಯರ್. ಸೊ ಅಂದರೆ ನಾವು ರೈಸ್ ತೊಗೋತೀವಿ, ರೈಸಲ್ಲಿ ಏನು ಮಾಡ್ತೀವಿ, ವೆನ್ ವಿ ಫುಲ್ಲಿ ಪಾಲಿಷ್ ಮಾಡಿ ವೈಟ್ ರೈಸ್ ಏನು ಮಾಡಿರ್ತೀವಿ ನಾವು, ಅದರಲ್ಲಿ ಯಾವುದೇ ಫೈಬರ್ ಇರಲ್ಲ. ಸೊ ಫೈಬರ್ ಇರಲಾರ್ದೇ ಇರುವ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ಒಳಗಡೆ ಹೋದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ನಮಗದು ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ರೈಸೇ ಬಿಟ್ಬಿಡಬೇಕು ಅಂತ ಹೇಳಿ, ರೈಸ್ ಬಿಡಬೇಡಿ. ವಾಟ್ ಯು ಡೂ ಇಸ್ ಗೋ ಫಾರ್ ಅ ಸೆಮಿ ಪಾಲಿಶ್ಡ್ ಆರ್ ಅನ್ಪಾಲಿಶ್ಡ್ ರೈಸ್ ಏನು ಸಿಗುತ್ತೆ ಅದಕ್ಕೆ ಹೋಗಬೇಕು. ಮತ್ತು ಯಾವುದೇ ಮೈದಾ ಐಟಮ್ ತಿನ್ನಬಾರ್ದು. ಅಗೇನ್ ಫುಲ್ಲಿ ಪಾಲಿಶ್ ಆಗಿರುವ ಗೋಧಿಗೆ ನಾವೇನು ಹೇಳ್ತೀವಿ ಮೈದಾ ಅಂತ ಹೇಳ್ತೀವಿ. ಸೊ ಅದರಲ್ಲೂ ಕೂಡ ಯಾವುದೇ ಫೈಬರ್ ಇರಲ್ಲ. ಸೊ ಮಿಲೆಟ್ಸ್ಗಳೇನಿದೆ, ಈಗ ನವಣೆ ಇದೆ, ನವಣೆಯಲ್ಲಿ ಇಟ್ ಈಸ್ ವೆರಿ ರಿಚ್ ಇನ್ ಫೈಬರ್. ಸೊ ಇನ್ಕಾರ್ಪೊರೇಟ್ ದೋಸ್ ಥಿಂಗ್ಸ್ ಆಸ್ ಎ ಪಾರ್ಟ್ ಆಫ್ ಯುವರ್ ಡಯಟ್. ಅಂದರೆ ಯಾವುದರಲ್ಲಿ ಗ್ಲೂಟಿನ್ ಕಂಟೆಂಟ್ ಇಲ್ಲ, ಯಾವುದರಲ್ಲಿ ಫೈಬರ್ ಜಾಸ್ತಿ ಇದೆ ಅಂಥ ಧಾನ್ಯಗಳನ್ನು, ಅದಕ್ಕೆ ನೋಡಿ ಮಿಲೆಟ್ಸ್ಗಳನ್ನು ವಿ ಕಾಲ್ ಇಟ್ ಅ ಸಿರಿಧಾನ್ಯ. ಸಿರಿ ಅಂದರೆ ಏನು, ಶ್ರೀಮಂತ ಎದರಲ್ಲಿ ಶ್ರೀಮಂತ ಇದೆ, ಅದು ಆ ಧಾನ್ಯ ತಿನ್ನೋರು ಶ್ರೀಮಂತರಂತಲ್ಲ, ಆ ಧಾನ್ಯದಲ್ಲಿ ಅಷ್ಟು ಪೌಷ್ಟಿಕಾಂಶದಲ್ಲಿ ಆ ಧಾನ್ಯ ಶ್ರೀಮಂತವಾಗಿದೆ ಅಂತ ಹೇಳಿ ನಾವು ಸಿರಿಧಾನ್ಯ ಅಂತ ಕೂಡ ಕರಿತೀವಿ ಅದಕ್ಕೆ. ಸೊ ಅದಕ್ಕೆ ಅಂಥವನ್ನು ಅಳವಡಿಸ್ಕೊಳ್ಳಿ. ಸೊ ಮೇಕ್ ಯುವರ್ ಡಯಟ್ ಅ ಮೋರ್ ಬ್ಯಾಲೆನ್ಸ್ಡ್ ಒನ್ ದೆನ್ 20 to 30 minutes ಆಫ್ ಸ್ವಲ್ಪ ಇಂಟೆನ್ಸಿಟಿ ಇರಬೇಕು. ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇ ನಿಮ್ಮ ವರ್ಕೌಟಲ್ಲಿ ದೇರ್ ಶುಡ್ ಬಿ ಸಮ್ ಇಂಟೆನ್ಸಿಟಿ. ಸೊ ಒನ್ಸ್ ಯು ಅಚೀವ್ ವೇಟ್ ಲಾಸ್, ಒನ್ಸ್ ನಿಮಗೆ ಹೆಚ್ಚುವರಿ ಬೊಜ್ಜು ಕರಗದ ಮೇಲೆ ಮೇಂಟೈನ್ ಮಾಡೋಕ್ಕೆ ಜಾಸ್ತಿ ಬೇಕಾಗಲ್ಲ. ಇವನ್ ಆಲ್ಟರ್ನೇಟ್ ಡೇ ಒಂದು ಅರ್ಧ ಗಂಟೆ ನೀವು ಎಕ್ಸರ್ಸೈಸ್ ಮಾಡಿದ್ರೂ ಸಾಕಾಗುತ್ತೆ. ಬಟ್ ಥ್ರೂ ಔಟ್ ದ ಡೇ ವಿ ಶುಡ್ ಕೀಪ್ ಮೂವಿಂಗ್. ಒಂದೇ ಕಡೆ ಕೂತ್ರೆ ಮತ್ತೆ ಬೊಜ್ಜು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಳವಡಿಸ್ಕೊಳ್ಳಿ. ಮತ್ತು ಇದು ಅಳವಡಿಸ್ಕೊಂಡ್ರೆ ಇವು 3 ಮಿತ್ತನ್ನು ನೀವು ಸಮರ್ಪಕವಾಗಿ ಇದು ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಇರುವ ಹೆಚ್ಚುವರಿ ಬೊಜ್ಜು ಕೂಡ ಕರಗುತ್ತೆ ಮತ್ತು ನೀವು ಮಿಸ್ಟೇಕ್ ಮಾಡಲ್ಲ. ಸೊ ವಾಟ್ ಎವರ್ ಮಿಸ್ಟೇಕ್ಸ್ ಯು ಆರ್ ಡೂಯಿಂಗ್, ಸೊ ಸ್ಪಾಟ್ ರಿಡಕ್ಷನ್ ಇಸ್ ದ ಫಸ್ಟ್ ಮಿತ್. ಸೆಕೆಂಡ್ ಮಿತ್ ಇಸ್ ಯು ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಜಿಮ್ ಅಥವಾ ಜಾಗಿಂಗ್ ಅಂತ ಏನು ತಿಳ್ಕೊತೀವಿ, ದಟ್ ಇಸ್ ದ ಸೆಕೆಂಡ್ ಮಿತ್, ದಟ್ ಇಸ್ ನಾಟ್ ರಿಕ್ವೈರ್ಡ್. ದ ಥರ್ಡ್ ಮಿತ್ ಇಸ್ ನಾನು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಬಿಟ್ಟು ಬಿಡಬೇಕು, ಬರೀ ಪ್ರೋಟೀನ್ ರಿಚ್ ಫುಡ್ ತಿನ್ನಬೇಕು ಅಂತ ಇರುತ್ತೆ. ಸೊ ದಟ್ ಇಸ್ ದ ಥರ್ಡ್ ಮಿತ್. So what body needs is a balanced diet. What you need is a high intensity workout, at least alternate day. When you incorporate these things, weight loss is a natural phenomenon. ಮತ್ತೆ ಸಿಗ್ತೀನಿ. ನಮಸ್ಕಾರ.